ಫಿಫಾ ವಿಶ್ವಕಪ್ 2026ರ ಫೈನಲ್ ಪಂದ್ಯಕ್ಕೆ ಇದೀಗ ಕ್ಷಣಗಣನೆ ಶುರುವಾಗಿರುವಂತದ್ದು. ಸ್ಪೇನ್ ವರ್ಸಸ್ ಅರ್ಜೆಂಟೀನಾ ಮುಖಾಮುಖಿಗೆ ಸಜ್ಜಾದಂತಹ ವೇದಿಕೆ. ಫೈನಲ್ ಫೈಟ್ ಕಣ್ತುಂಬಿಸಿಕೊಳ್ಳಲು ಇಡೀ ಜಗತ್ತೇ ಕಾತರರಾಗಿರುವಂತದ್ದು. ಫಿಫಾ ವಿಶ್ವಕಪ್ 2026ರ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ. ಸ್ಪೇನ್ ವರ್ಸಸ್ ಅರ್ಜೆಂಟೀನಾ ಮುಖಾಮುಖಿಗೆ ಸಜ್ಜಾದ ವೇದಿಕೆ. ಫೈನಲ್ ಫೈಟ್ ಅನ್ನ ಕಣ್ಣು ತುಂಬಿಸಿಕೊಳ್ಳಲು ಇಡೀ ಜಗತ್ತೇ ಕಾತರ ಆಗಿರುವಂತದ್ದು. ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಫುಟ್ಬಾಲ್ ಫ್ಯಾನ್ಸ್ಗಳ ಎದೆ ಬಡಿತ. ಯಾರಾಗ್ತಾರೆ ಚಾಂಪಿಯನ್? ಜಗತ್ತಿನಾದ್ಯಂತ ಇದೇ ಬಿಸಿ ಬಿಸಿ ಚರ್ಚೆಯಾಗಿರುವಂತದ್ದು. ಇಡೀ ಜಗತ್ತಿನಲ್ಲಿ ಕಿಕ್ಕೆರಿದೆ ವಿಶ್ವಕಪ್ ಫೈನಲ್ ಪಂದ್ಯದ ಕ್ರೇಜ್. ಅಮೆರಿಕಾದ ನ್ಯೂ ಜೆರ್ಸಿ ಮೆಟ್ ಲೈಫ್ ಮೈದಾನದಲ್ಲಿ ಈ ಒಂದು ಫೈನಲ್ ಫೈಟ್ ನಡೆಯುತ್ತೆ. ಮಧ್ಯರಾತ್ರಿ 12:30ಕ್ಕೆ ಆರಂಭ ಆಗಲಿರುವ ಫೈನಲ್ ಪಂದ್ಯ. ಅರ್ಜೆಂಟೀನಾ ಕುದುರೆಗಳಿಗೆ ಗುಮ್ಮಲು ಸಜ್ಜಾದ ಗೂಳಿಗಳನ್ನ ಕಟ್ಟಿ ಹಾಕಲು ಮೆಸ್ಸಿಯಿಂದ ಅಶ್ವಮೇಧ ಯಾಗ. ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಮೇಲೆ ನೆಟ್ಟಿದೆ ಎಲ್ಲರ ಕಣ್ಣು. ಈ ಪಂದ್ಯವೇ ಮೆಸ್ಸಿಗೆ ವಿದಾಯದ ಪಂದ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಫಿಫಾ ವಿಶ್ವಕಪ್ 2026ರ ಫೈನಲ್ ಪಂದ್ಯಕ್ಕೆ ಈಗ ಕ್ಷಣಗಣನೆ. ಸ್ಪೇನ್ ವರ್ಸಸ್ ಅರ್ಜೆಂಟೀನಾ ಮುಖಾಮುಖಿಗೆ ಸಜ್ಜಾದ ವೇದಿಕೆ. ಫೈನಲ್ ಫೈಟ್ ಕಣ್ತುಂಬಿಕೊಳ್ಳಲು ಇಡೀ ಜಗತ್ತೇ ಕಾಯ್ತಾ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಫುಟ್ಬಾಲ್ ಫ್ಯಾನ್ಸ್ನ ಎದೆ ಬಡಿತ. ಯಾರಾಗ್ತಾರೆ ಹಾಗಿದ್ರೆ ಚಾಂಪಿಯನ್ಸ್ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಇರುವಂಥದ್ದು. ಈ ಒಂದು ಪಂದ್ಯ ನಡೆಯುತ್ತೆ. ಜಗತ್ತಿನಾದ್ಯಂತ ಇದೇ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಇಡೀ ಜಗತ್ತಿನಲ್ಲಿ ಕಿಕ್ಕೇರಿದೆ ವಿಶ್ವಕಪ್ ಫೈನಲ್ ಆಟ ಹೇಗಿರುತ್ತೆ ಅನ್ನುವಂಥದ್ದು. ಅಮೆರಿಕಾದ ನ್ಯೂ ಜೆರ್ಸಿ ಮೆಟ್ ಲೈಫ್ ಮೈದಾನದಲ್ಲಿ ಈ ಒಂದು ಫೈನಲ್ ಪಂದ್ಯ ನಡೆಯುತ್ತೆ. ಮಧ್ಯರಾತ್ರಿ 12:30ಕ್ಕೆ ಆರಂಭ ಆಗಲಿರುವಂತಹ ಫೈನಲ್ ಪಂದ್ಯ. ಭಾರತದ ಕಾಲಮಾನದ ಪ್ರಕಾರ ಅರ್ಜೆಂಟೀನಾ ಕುದುರೆಗಳಿಗೆ ಗುಮ್ಮಲು ಸಜ್ಜಾಗಿರುವಂತಹ ಗೂಳಿಗಳು. ಈ ಒಂದು ಗೂಳಿಗಳನ್ನ ಕಟ್ಟಿ ಹಾಕಲು ಮೆಸ್ಸಿಯಿಂದ ಅಶ್ವಮೇಧ ಯಾಗ ಅಂತ ಹೇಳಬಹುದು. ಫುಟ್ಬಾಲ್ ಮಾಂತ್ರಿಕ ಮೆಸ್ಸಿ ಮೇಲೆ ಎಲ್ಲರ ಕಣ್ಣು ಈಗ ನೆಟ್ಟಿರುವಂತದ್ದು. ಎಲ್ಲರ ಚಿತ್ತ ಈಗ ಮೆಸ್ಸಿ ಮೇಲೆ. ಬೆಂಗಳೂರು ಫುಟ್ಬಾಲ್ ಅಭಿಮಾನಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಫೈನಲ್ ಪಂದ್ಯ ವೀಕ್ಷಣೆಗಾಗಿ ಅಭಿಮಾನಿಗಳಿಗೆ ವಿಶೇಷ ಆಫರ್ ಈಗ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಮಧ್ಯರಾತ್ರಿಯವರೆಗೂ ಕೂಡ ಹೋಟೆಲ್ ರೆಸ್ಟೋರೆಂಟ್ ಓಪನ್ ಇರುತ್ತೆ. ಮಧ್ಯರಾತ್ರಿ 3:30ರವರೆಗೆ ರೆಸ್ಟೋರೆಂಟ್ ತೆರೆಯಲು ಅವಕಾಶ ಬೆಂಗಳೂರಿನಲ್ಲಿ. ಫೈನಲ್ ಪಂದ್ಯವನ್ನ ಕ್ರೀಡಾ ಸ್ಫೂರ್ತಿಯಿಂದ ನೋಡೋಣ ಅಂತ ಹೇಳಿದ್ದಾರೆ ಸಿಎಂ ಡಿಕೆ. ಪಂದ್ಯವನ್ನ ಕ್ರೀಡಾ ಸ್ಫೂರ್ತಿಯಿಂದ ನೋಡಿ ಸಂಭ್ರಮಿಸೋಣ ಅಭಿಮಾನಿಗಳಿಗೆ ಹೇಳಿರುವಂತದ್ದು. ಫುಟ್ಬಾಲ್ ಅಭಿಮಾನಿಗಳಿಗೆ ಕರೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯ ವೀಕ್ಷಣೆ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕೋರಮಂಗಲದ NGV ಒಳಾಂಗಣ ಕ್ರೀಡಾಂಗಣದಲ್ಲಿ ಪಂದ್ಯ ವೀಕ್ಷಣೆ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ರಾತ್ರಿ 12:30ರಿಂದ ಪಂದ್ಯ ವೀಕ್ಷಿಸಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರು ಫುಟ್ಬಾಲ್ ಅಭಿಮಾನಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಹಿ ಸುದ್ದಿ ನೀಡಿದ್ದಾರೆ. ಫೈನಲ್ ಪಂದ್ಯ ವೀಕ್ಷಣೆಗಾಗಿ ಅಭಿಮಾನಿಗಳಿಗೆ ವಿಶೇಷ ಆಫರ್ ಇದೀಗ ಸಿಕ್ಕಿರುವಂಥದ್ದು. ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯವರೆಗೂ ಕೂಡ ಹೋಟೆಲ್ ರೆಸ್ಟೋರೆಂಟ್ ಓಪನ್ ಆಗುತ್ತೆ. ಜೊತೆಗೆ ಮಧ್ಯರಾತ್ರಿ 3:30ರವರೆಗೂ ಕೂಡ ರೆಸ್ಟೋರೆಂಟ್ ತೆರೆಯಲು ಅವಕಾಶ ಈಗ ಸಿಕ್ಕಿರುವಂಥದ್ದು ಸರ್ಕಾರದಿಂದ. ಫೈನಲ್ ಪಂದ್ಯವನ್ನ ಕ್ರೀಡಾ ಸ್ಫೂರ್ತಿಯಿಂದ ನೋಡೋಣ, ಜೊತೆಗೆ ನೋಡಿ ಸಂಭ್ರಮಿಸೋಣ ಪಂದ್ಯವನ್ನ. ಫುಟ್ಬಾಲ್ ಅಭಿಮಾನಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯ ವೀಕ್ಷಣೆಯನ್ನ ಕೂಡ ಮಾಡಲಿದ್ದಾರೆ ಸಿಎಂ ಡಿಕೆ. ಕೋರಮಂಗಲದ NGV ಒಳಾಂಗಣ ಕ್ರೀಡಾಂಗಣದಲ್ಲಿ ಪಂದ್ಯವನ್ನ ವೀಕ್ಷಣೆ ಮಾಡ್ತಾರೆ. ಇವತ್ತು ರಾತ್ರಿ ಅಂದ್ರೆ ಮಧ್ಯರಾತ್ರಿ 12:30ರಿಂದ ಪಂದ್ಯ ವೀಕ್ಷಣೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಾಹಿತಿಯನ್ನ ಕೂಡ ಹಂಚಿಕೊಂಡಿರುವಂಥದ್ದು. ಫೈನಲ್ ಪಂದ್ಯವನ್ನ ಕ್ರೀಡಾ ಸ್ಫೂರ್ತಿಯಿಂದ ನೋಡೋಣ, ಪಂದ್ಯವನ್ನ ಕ್ರೀಡಾ ಸ್ಫೂರ್ತಿಯಿಂದ ನೋಡಿ ಎಲ್ಲರೂ ಕೂಡ ಸಂಭ್ರಮಿಸೋಣ ಅಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ತಮ್ಮ ಟ್ವಿಟರ್ ಖಾತೆಯಲ್ಲೂ ಕೂಡ ಈ ಕುರಿತಾಗಿ ಟ್ವೀಟ್ ಮಾಡಿರುವಂಥದ್ದು.